ಇದೊಂದು ಬಹಳ ಅದ್ಭುತ ಕತೆ ನಾನು ಕೇಳಿದ್ದು, ನಾನು ತುಂಬಾ ಇಷ್ಟವಾದಂಥದ್ದು. ಒಬ್ಬ ರೈತ ತೋಟದಲ್ಲಿ ಮನೆ ಮಾಡ್ಕೊಂಡು ಬದುಕಿದ್ದಾನೆ. ಅವನ ದೊಡ್ಡ ಗುಡಿಸ್ಲು, ಹೆಂಡತಿ ಮಕ್ಕಳ ಜೊತೆಗೆ ಆರಾಮಾಗಿದ್ದಾನೆ. ಅವನೇ ಕೆಲವು ಸಾಕೊಂಡಿದ್ದ, ಒಂದು ಕೋಳಿ, ಒಂದು ಕುರಿ, ಒಂದು ಹಸು, ಆ ಮೂರು ಇತ್ತು ಮನೆಯಲ್ಲಿ. ಆ ರೈತನ ಮನೆಯಲ್ಲಿ 2 ಇಲಿಗಳು ಸೇರ್ಕೊಂಡ್ಬಿಟ್ಟಿದ್ದಾವೆ, ದಂಪತಿಗಳು ಸೇರ್ಕೊಂಡ್ಬಿಟ್ಟಿದ್ದ. ಅವೇನ್ ಮಾಡ್ತವೆ, ರೈತ ಶೇಖರಿಸಿಟ್ಟಂತ ಕಾಳ ಕಡ್ಡಿಗಳನ್ನ, ಅವನ ಬಟ್ಟೆಗಳನ್ನ, ಮಾಡಿಟ್ಟ ಅಡಿಗೆಯನ್ನ ತಿಂದು 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 ಹಾಯಾಗಿದ್ದು ಗಂಡ ಹೆಂಡತಿ 2 ಇಲಿಗಳು. ಅವ್ನು ರೈತ ಅಂದ, ಈ ಇಲಿಗಳ ಹಾವಳಿ ಬಹಳ ಜಾಸ್ತಿ ಆಯ್ತು, ಇವನೇನಾದ್ರೂ ನಾಶ ಮಾಡಬೇಕು ಅಂತ ಹೇಳಿ ಈ ಸಲ ಸಂತೆಗೆ ಹೋದಾಗ ಒಂದು ಇಲಿ ಬಲೆ ತಗೊಂಬಂದ. ಇಲಿ ಬಲೆ ತಂದು ಹೆಂಡತಿಗೆ ಹೇಳ್ತಾ ಇದ್ದ, ಬಲೆ ಹೆಂಗ್ ಕೆಲಸ ಮಾಡ್ತದೆ ಗೊತ್ತಾ, ನೋಡು, ಒಂದು ಬೋಂಡಾ ಕರಿ, ಚೆನ್ನಾಗಿ ಕರೆದು ಈ ಬಲೆಯಲ್ಲಿ ಹೀಗಿಡು. ಬೋಂಡ ಇದೆಯಲ್ಲ, ಅದ್ರ ವಾಸನೆಗೆ ಇಲಿ ಬರ್ತದೆ. ಅದನ್ನು ಬಂದು ಆ ಬೋಂಡ ಮುಟ್ಟಿತು ಅಂತ ಇಟ್ಕೋ, ಇದು ಪಟ್ ಅಂತ ಹಾರಿ ಬಿದ್ದು ಇಲಿನ ಕೊಂದೇ ಬಿಡ್ತದೆ ಅಂತ ಹೆಂಡತಿಗೆ ಹೇಳ್ತಾ ಇದ್ದ. ಅದನ್ನ ಮರೆಯಲ್ಲಿ ನಿಂತ್ಕೊಂಡು ಕೇಳಿಸ್ತಲ್ಲ, ಇಲಿಗೆ ಗಾಬರಿ ಆಗ್ಬಿಡ್ತು. ಅಯ್ಯೋ ಅಯ್ಯೋ ಅಯ್ಯೋ, ನನ್ ಕೊಂದೇ ಬಿಡ್ತಾನೆ ಇವನು ಅಂತ ಹೇಳಿ ಓಡಿ ಹೋಗಿ ಹೆಂಡತಿಗೆ ಹೇಳ್ತಂತೆ, ನೋಡು, ಆ ಬಲೆ ಇದೆಯಲ್ಲ ನಮ್ಮನ್ ಕೊಲೋಗ್ ತಂದದ್ದು, ಅದ್ರ ಹತ್ರ ಹೋಗ್ಬೇಡ, ಮುಟ್ಲೇಬೇಡ, ಅದನ್ನ ಏನಾದ್ರು ಮುಟ್ಬೇಡ. ಆದ್ರೂ ಭಯ, ಹೋಗಿ ಯಾರ ಮುಂದೆ ಹೇಳ್ಕೋಬೇಕಲ್ಲ. ಕೋಳಿ ಮುಂದೆ ಗೋಳ್ ಹೇಳ್ಕೊಂತಂತೆ, ಅಕ್ಕ ನೋಡು ಎಂಥ ಅನ್ಯಾಯ, ನಾನು ಏನ್ ತೊಂದರೆ ಮಾಡಿದ್ದೆ ಯಜಮಾನನಿಗೆ, ಬಲೆ ತಂದಿದ್ದ ನನ್ ಕೊಲ್ಲೋದಕ್ಕೆ ಅಂತ. ಕೋಳಿ ಹೇಳ್ತಂತೆ, ನಾನೇನ್ ಮಾಡ್ಲಪ್ಪ, ನಿನ್ ಸಮಸ್ಯೆ, ನನಗೇನ್ ತೊಂದರೆ ಇಲ್ಲಲ್ಲ ಅಂತ ಹೇಳಿ ಗೋಣೆ ಎತ್ತಿ ಅಹಂಕಾರದಿಂದ ಹೋಗ್ಬಿಡ್ತು. ಅಯ್ಯೋ ಇನ್ನೇನ್ ಮಾಡ್ಲಿ ಅನ್ಕೊಂಡು ಇಲಿ ಓಡಿ ಓಡಿ ಕುರಿ ಹತ್ರ ಬಂತು. ಕುರಿಯಣ್ಣ ಕುರಿಯಣ್ಣ, ಈ ಮನೆಯಲ್ಲಿ ಏನಾಗ್ತಿದೆ ಗೊತ್ತಾ ನಿನಗೆ, ಅನ್ಯಾಯ ಏನಾಗ್ತಿದೆ, ಬಲೆ ತಂದಿದ್ದಾನೆ ಯಜಮಾನ ನನ್ ಕೊಲ್ಲೋದಕ್ಕೆ, ಬಲೆ ಹಾಕಿ ಕೊಂದ್ಬಿಡ್ತಾನಂತೆ. ಮೊದಲೇ ಕುರಿಯದು ದೀರ್ಘ ನುಟ್ಟಿಸ್ರು ಬಿಟ್ಟು, ನನಗೇನ್ ಗೊತ್ತಾಗತ್ತಪ್ಪ, ಆದದ್ದಾಗ್ಲಿ, ನನಗಂತೂ ಏನ್ ತೊಂದರೆ ಇಲ್ವಾ, ನೀನು ಹುಷಾರಾಗಿರು ಅಂತ ತಲೆ ತಗ್ಸಿ ಹೊಂಟೆ ಬಿಡ್ತು. ಇಲಿ ಹಸುವಿನ ಕಡೆ ಬಂತು, ಅತ್ತೇ ಬಿಡ್ತು. ಅಮ್ಮ ಹಸು, ನಾನು ಏನ್ ಮಾಡ್ಲಿ ಹೇಳಿ, ಈಗ ಈ ಪರಿಸ್ಥಿತಿ ಇದೆ, ಯಜಮಾನ ನಾನು ಕೊಲ್ಬೇಕು ಅಂತ ಬಲೆ ತಂದಿದ್ದಾನೆ. ಹಸು ಬಾಯಿ ಆಡಿಸಿ ಕೇಳ್ತು, ನಾನೇನಪ್ಪ ಮಾಡ್ಲಿ, ನನಗಂತೂ ಏನ್ ತೊಂದರೆ ಇಲ್ವಾ ಬಲೆಯಿಂದ, ಸಮಸ್ಯೆ ನಿಂದು, ಹತ್ರ ಹೋಗ್ಬೇಡ, ನೋಡ್ಕೊಂಡಿರು ಅಂತ ಮಲ್ಕೊಂಡ್ಬಿಡ್ತು. ಪಾಪ ಇಲಿ ದಂಪತಿಗಳು ನಿದ್ದೆನೇ ಇಲ್ಲ, ಇಬ್ರು ಕೈ ಹಿಡ್ಕೊಂಡು ಕೂತ್ಕೊಂಡಿದ್ದಾವೆ. ಮಧ್ಯರಾತ್ರಿ 12 ಗಂಟೆ ಆಗಿರ್ಬೇಕು, ಟಪ್ ಅಂತ ಬಲೆ ಸಪ್ಪಳಾಯ್ತು. ಇಲಿ ದಂಪತಿಗಳು ಪಟ್ ಕೈ ಹಿಡ್ಕೊಂಡು, ಇಬ್ರು ಬದುಕಿದೀವಲ್ಲ ಅಂತ. ಇಬ್ರು ಬದುಕಿದ್ದಾರೆ. ರೈತನ ಹೆಂಡತಿಗೆ ಎಚ್ಚರ ಆಯ್ತು, ಹಾಗಾದ್ರೆ ಬಲೆಯಲ್ಲಿ ಇಲಿ ಬಿದ್ದಿರ್ಬೇಕು, ನೋಡ್ಬೇಕು ಅಂತ ಕಂದೀಲ್ ಹಿಡ್ಕೊಂಡು ಆ ಬಲೆ ಹತ್ರ ಬಂದು. ದುರ್ದೈವ, ಬಲೆಯಲ್ಲಿ ಇಲಿ ಸಿಕ್ಕಾಕೊಳ್ಳಿಲ್ಲ, 2 ಒಳಗೆ ಇದಾವಲ್ಲ. ಸಿಕ್ಕದ್ದು ನಾಗಹಾವು, ಅದ್ರ ಬಾಲ ಬಲೆಯಲ್ಲಿ ಸಿಕ್ಕ ಒದ್ದಾಡ್ತಾ ಇದೆ. ಹಾವು ಕೋಪದಲ್ಲಿ ಹೆಡೆ ಅಲ್ಲಾಡಿಸ್ತಾ ಇದೆ. ರೈತನ ಹೆಂಡತಿ ಹತ್ರ ಹೋದ ತಕ್ಷಣ ಜೋರಾಗಿ ಕಚ್ಚಿಬಿಡ್ತು. ಮನೆಯಲ್ಲಿ ಕೋಲಾಹಲ. ವೈದ್ಯನ ಕರ್ಕೊಂಬಂದ ರೈತ ಓಡಿ ಬಂದ. ಅವನೇನೇನೋ ಔಷಧಿ ಕೊಟ್ಟ. ಔಷಧಿ ಜೊತೆಗೆ ನೀನ್ ಹೆಂಡತಿಗೆ ಕೋಳಿ ಸಾರು ಕೊಡು ಅಂದ. ಕೋಳಿ ಸಾರು ಕೊಡು ಅಂದ. ಮನೇಲಿತ್ತಲ್ಲ ಕೋಳಿ, ಅದು ಸಾರಾಗಿ ಹೋಯ್ತು. ಮತ್ತೆ ಹೆಂಡತಿ ಹಾವು ಕಡಿಸ್ಕೊಂಡು ಮಲ್ಕೊಂಡಿದ್ದಾಳಲ್ಲ, ಆಕೆ ನೋಡೋದಕ್ಕೆ ಅನೇಕ ನೆಂಟರು ಬಂದ್ರು. ಮತ್ತೆ ಅವ್ರಿಗೆಲ್ಲ ಆಹಾರ ಬೇಕಲ್ಲ, ದುಡ್ಡು ಎಲ್ಲಿದೆ ರೈತನ ಕಡೆ. ಪಾಪ ಕುರಿ ಕಟಕನಿಗೆ ಮಾರಿದ, ಆ ದುಡ್ಡು ತಂದು ನನ್ನ ನೆಂಟರನ್ನೆಲ್ಲ ಸಾಕಿದ. ಸ್ವಲ್ಪ ದಿವಸ ಮುಂದೊಂದು ವಾರಕ್ಕೆ ರೈತನ ಹೆಂಡತಿ ಸತ್ತೇ ಹೋದ್ಲು. ಅವಳು ಕ್ರಿಯೆ ಕರ್ಮ ಮಾಡ್ಬೇಕಲ್ಲ, ಆ ಖರ್ಚಿಗೆ ಹಸು ಮಾರಾಟ ಆಯ್ತು. ನೋಡಿ ಹೇಗಿದೆ ಅಂತ. ಬಲೆ ತಮ್ಮ ಸಮಸ್ಯೆ ಅಲ್ಲ ಅನ್ಕೊಂಡಂತ ಕೋಳಿ, ಕುರಿ, ಹಸು ಎಲ್ಲ ತೊಂದರೆಗೀಡಾದವು. ಮತ್ತೊಬ್ಬರ ಸಮಸ್ಯೆ ನಮ್ಮ ಸಮಸ್ಯೆ ಅಲ್ಲ ಅಂತ ನಿರಾಳವಾಗಿದ್ರೆ, ಉದಾಸೀನ ಮಾಡಿದ್ರೆ, ಒಂದಿಲ್ಲ ಒಂದ್ ದಿವಸ ಅದು ನಮ್ಮನ್ನು ಮೆಟ್ಕೊಳ್ಳುತ್ತದೆ. ಸಮಾಜದಲ್ಲಿ ಆದಂಥ ಯಾವುದೇ ಸಮಸ್ಯೆ ಅದು ನಮಗೂ ಆಗಬಹುದು ಅಂತ ಎಚ್ಚರಿಕೆಯಿಂದ ನಾವು ಬದುಕಿದಾಗ ನಾವು ಆತಂಕಕ್ಕೆ ಒಳಗಾಗೋದು ಕಮ್ಮಿ ಆಗ್ತದೆ.